ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಸ್, ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಪತ್ರಿಕೆಗಳು ನನ್ನ ಮುಂದೆ ಇವೆ. ಇವತ್ತಿನ ಮಹತ್ತರ ಸುದ್ದಿಗಳು ಯಾವ್ಯಾವ ಪತ್ರಿಕೆಗಳು ಯಾವ ಸುದ್ದಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ ಅನ್ನೋದು ನೋಡೋಣ. ಸೊ, ಒಂದು ಬಹಳ ಮುಖ್ಯವಾಗಿ ವಿಜಯ ಕರ್ನಾಟಕ ಒಂದು ವಿಶೇಷ ವರದಿಯನ್ನು ಮಾಡಿದೆ. ಕೃಷಿ ಉದ್ಯಮ ಜಂಟಿ ಹೆಜ್ಜೆ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯ ಒಳಿತು ಕೆಡುಕಿನ ವಾದ ತಾರಕಕ್ಕೆ ಕೃಷಿವಾಗದಲ್ಲಿ ಕೈಗಾರಿಕೆಗಳಿಗೂ ಅವಕಾಶ ಸಿಗಲಿ ಎಂಬ ಆಶಯ, ಇದು ಇವರ ಮೇನ್ ಸ್ಟೋರಿ. ಹಾಗೆಯೇ BJP 4+5 ಸೂತ್ರ, BJPಗೆ ತಲೆನೋವಾದ ಅಭ್ಯರ್ಥಿಗಳ ಆಯ್ಕೆ, ನಾಳೆ ಕೋರ್ ಕಮಿಟಿ ಮಹತ್ತರ ಸಭೆ, ಕೊರೋನಾ ಸೋಂಕು 9ನೇ ಸ್ಥಾನಕ್ಕೆ ರಾಜ್ಯ. ಹಾಗೆಯೇ ಸೋಂಕಿನ ಜೊತೆ ಸಾವು ಹೆಚ್ಚಳ, ಉದಯವಾಣಿಯ ವರದಿ. ಶನಿವಾರ 308 ಪ್ರಕರಣ, ಮತ್ತೆ 3 ಸಾವು. ಹಲೋ ಬೇಡ ಜೈ ಕಿಸಾನ್ ಹೇಳಿ, ಇದು ಹೊಸ ಕೃಷಿ ಸಚಿವ BC ಪಾಟೀಲ್ರು ಉಮೀದು. ಹಲೋ ಅಂತ ಹೇಳ್ಬಾರ್ದಂತೆ, ಜೈ ಕಿಸಾನ್ ಅಂತ ಹೇಳ್ಬೇಕಂತೆ. ಸೊ, ಇನ್ನು ಎಲ್ಲ ಪತ್ರಿಕೆಗಳ ಒಂದು ಮಹತ್ವದ ಸುದ್ದಿ ನೇಪಾಳಕ್ಕೆ ಸಂಬಂಧಪಟ್ಟಿದ್ದು. ಸೊ, ಇದು ನೇಪಾಳ ಮೊಂಡಾಟ, ಭಾರತದ ವಿರೋಧದ ನಡುವೆ ವಿವಾದಿತ ನಕ್ಷೆಗೆ ಮುದ್ರೆ. ಈ ಸುದ್ದಿ ನಾನು ಮೊದಲು ಓದ್ತೀನಿ, ನಂತರ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚೀನಾದ ತಾಳಕ್ಕೆ ಕುಣಿದ ನೇಪಾಳ ವಿವಾದಿತ ನಕ್ಷೆಗೆ ಕೊನೆಗೂ ಸಂಸತ್ತಿನಲ್ಲಿ ಶನಿವಾರ ಅಂಗೀಕಾರದ ಮುದ್ರೆಯೊತ್ತಿದೆ. ಭಾರತದ ತೀವ್ರ ವಿರೋಧದ ನಡುವೆಯೂ ಉತ್ತರಾಖಂಡದ ಕಾಲಪಾನಿ, ಲಿಪುಲೇಖ್, ಲಿಂಪಿಯಾದುರಾಗಳನ್ನು ತನ್ನದೆಂದು ಅಧಿಕೃತವಾಗಿ ಭೂಪಟದಲ್ಲಿ ಪ್ರಕಟಿಸಿಕೊಂಡು ಉದ್ದಟತನ ಪ್ರದರ್ಶಿಸಿದೆ. ನಕ್ಷೆ ಸಂಬಂಧಿತವಾಗಿ KP ಶರ್ಮಾ ಓಲಿ ಸರ್ಕಾರ ಮಂಡಿಸಿದ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಸಂಸತ್ತಿನಲ್ಲಿ ಸಂಪೂರ್ಣ ಬಹುಮತ ಸಿಕ್ಕಿದೆ. NCP, ನೇಪಾಳಿ ಕಾಂಗ್ರೆಸ್, ರಾಷ್ಟ್ರೀಯ ಜನತಾ ಪಕ್ಷ ನೇಪಾಳ, ರಾಷ್ಟ್ರೀಯ ಪ್ರಜಾತಂತ್ರ ಪಕ್ಷ ಸೇರಿದಂತೆ ಎಲ್ಲ 258 ಸಂಸದರು ಮಸೂದೆಯ ಪರ ಮತ ಚಲಾಯಿಸಿದ್ದಾರೆ. ಸೊ, ನಿನ್ನೆ ನಾನು 2 ಸ್ಟೇಟಸ್ ಅಪ್ಡೇಟ್ ಮಾಡಿದೆ. ನನ್ನ ಮೇಲೆ ಭಾಳ ಜನ ಭಕ್ತರ ದಾಳಿ ನಡೆಸಿದರು. ಅದೇನು ಅಂತಂದರೆ, ಸೊ ನೇಪಾಳದ ಗಡಿಯಲ್ಲಿ ಸೈನಿಕರೇನು ಭಾರತೀಯರೊಬ್ಬರನ್ನ ಹತ್ಯೆ ಮಾಡಿದ್ದು ನನಗೆ ಬಹಳ ದುಃಖಕರ ಅಂತ ಅನ್ನಿಸ್ತು. ಆ ಸಂದರ್ಭದಲ್ಲಿ ಅವರೆಲ್ಲ ಸಿಟ್ಟು ಹೇಗೆ ಪ್ರದರ್ಶಿತ ಆಗಿತ್ತು ಅಂತಂದರೆ, ನಿಮ್ಮ 56 ಇಂಚಿನ ಎದೆಯನ್ನು ತೋರಿಸಿ ನಾವಿದ್ದೀವಿ ಅಂತ ಆ ರೀತಿ ಸಿಟ್ಟು. ನನಗೆ ಶಾಕ್ ಆಯಿತು. ನಾನು ಅದನ್ನು ವ್ಯಂಗ್ಯವಾಗಿ ಹಾಕಿದ್ದು. ಸೊ, ಅದಕ್ಕೆಲ್ಲ ಭಕ್ತರು ಅವರು ಇವರು ಬಂದು ನನ್ನ ಮೇಲೆ ಸತತವಾಗಿ ನಿನ್ನೆ ದಾಳಿ ನಡೆಸಿದ್ರು, ಬೈತಾ ಇದ್ದರು. ನಾನು ಈ ಮಾತನ್ನು ಹೇಳಿದಾಗ ನನಗೆ ತುಂಬ ನೋವು ಆದದ್ದು. ಯಾಕೆಂದರೆ ಭಾರತ ತನ್ನ ಎಲ್ಲ ಮಿತ್ರರನ್ನು ಕಳೆದುಕೊಳ್ಳುತ್ತಿದೆಯಲ್ಲ ಅನ್ನುವ ನೋವು ನನಗೆ ಇತ್ತು. ಅದರಂತೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಎಲ್ಲಿ ನಾವು ತಪ್ಪಿದ್ದೇವೆ ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇತ್ತು. ಯಾಕೆಂದರೆ ಒಬ್ಬ ಸ್ನೇಹಿತನನ್ನು ಕಳೆದುಕೊಳ್ಳುವ ನೋವಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತು. ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಹಾಗೇನೆ ಅಲ್ವಾ, ಸ್ನೇಹಿತನ ಕಳೆದು ದುಃಖ ಆಗುತ್ತೆ. ನೇಪಾಳದಂಥ ರಾಷ್ಟ್ರ ಒಂದು ಕಾಲದ ಹಿಂದೂ ರಾಷ್ಟ್ರ ಅಲ್ವಾ, ಅದರ ಸ್ನೇಹವನ್ನು ನಾನು ಕಳೆದುಕೊಂಡಿದ್ದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆ ನೋವಿನಲ್ಲಿ ಸ್ವಲ್ಪ ವ್ಯಂಗ್ಯವಾಗಿ ನಾನು ಹಾಕಿದ್ದೆ ಅಷ್ಟೇ. ಅದನ್ನ ಕ್ಲಾರಿಫಿಕೇಷನ್ ಕೊಡ್ತೀನಿ ನಾನು. ಆದರೆ ಭಾರತ ಸ್ನೇಹಿತರನ್ನು ಕಳೆದುಕೊಳ್ಳುತ್ತಿರುವ ರೀತಿಯನ್ನು ನೋಡಿ. ಪಾಕಿಸ್ತಾನ ಎಂದೂ ಕೂಡ ನಾವು ಸ್ನೇಹಿತ ಅಲ್ಲ, ಕಳ್ಕೊಂಡಿದ್ದೀವಿ. ಚೀನಾ ಸ್ನೇಹಿತ ಅಲ್ಲ, ನೇಪಾಳ ಸ್ನೇಹಿತ ಅಲ್ಲ, ಶ್ರೀಲಂಕಾ ಸ್ನೇಹಿತ ಅಲ್ಲ. ಇಡೀ ನಮ್ಮ ಸುತ್ತಮುತ್ತ ನಮಗೆ ಸ್ನೇಹಿತರೇ ಇಲ್ಲ ಅಂತ. ನಾವು ಸುತ್ತಮುತ್ತ ಇರುವವರನ್ನು ವಿರೋಧ ಕಟ್ಕೊಂಡು ದೂರದ ಅಮೇರಿಕಾದ ಮಹಾನ್ ಸ್ನೇಹಿತ ಅಂತೀವಿ, ಇನ್ನೊಂದು ಸ್ನೇಹಿತ ಅಂತೀವಿ. ಆಲೋಚನೆ ಮಾಡಿ. ಇದು ವಿದೇಶಾಂಗ ನೀತಿಯಲ್ಲಿ ನಾವು ಎಲ್ಲಿ ತಪ್ಪಿದ್ದೀವಿ ಅಂತ ನಮ್ಮ ಸರ್ಕಾರ ಆಲೋಚನೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ನಾವು ಕೂಡ ಈ ಬಗ್ಗೆ ಆಲೋಚನೆ ಮಾಡಬೇಕು. ಈಗ ನೇಪಾಳ ಭಾರತ ಸಂಬಂಧಕ್ಕೆ ಬರೋಣ. ನೇಪಾಳ ಹಿಂದೂ ರಾಷ್ಟ್ರ ಆಗಿದ್ದು, ಈಗ ಹಿಂದೂ ರಾಷ್ಟ್ರ ಅಲ್ಲ ಈ ಸಂಸತ್ತಿನ ಪ್ರಕಾರ. ಓಕೆ, ಬಟ್ ಅಲ್ಲಿ ಬಹುಸಂಖ್ಯಾತರು ಪ್ರತಿಶತ 80ಕ್ಕಿಂತ ಹೆಚ್ಚು ಹಿಂದೂಗಳಿದ್ದಾರೆ ಅಲ್ವಾ. ನಾವು ಈಗ ಬೇರೆ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಶ್ರೀಲಂಕಾದಲ್ಲಿರುವ ಹಿಂದೂಗಳನ್ನು ಕರೆಸಿಬಿಟ್ಟು ಅವರಿಗೆ ಪೌರತ್ವ ಕೊಡ್ತಾ ಇದ್ದೀವಿ. ಆದರೆ ನೇಪಾಳದ ಹಿಂದೂಗಳ ಜೊತೆಗೆ ನಮ್ಗೆ ಯಾಕೆ ಸಿಟ್ಟು? ಯಾಕೆ ನೇಪಾಳದ ಹಿಂದೂಗಳೇ ಅವರು ಶರ್ಮಾ ಸರ್ಕಾರ ಅಲ್ವಾ, ಅವರೇ ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಒಂದು,
ಯಾವುದೇ ವಿದೇಶಾಂಗ ನೀತಿಗೆ ಧರ್ಮ ಅನ್ನುವುದು ಸಂಬಂಧ ಇಲ್ಲ ಅನ್ನುವ ಅರಿವು ನಮ್ಮ ಸರ್ಕಾರಕ್ಕೆ ಇರಬೇಕು. ದಟ್ ಇಸ್ ದ ಫಸ್ಟ್ ಥಿಂಗ್. ಎರಡನೇದು, ಸರ್ಕಾರ ಸಣ್ಣ ಪುಟ್ಟ ರಾಜಕೀಯ ಲಾಭಕ್ಕಾಗಿ ನಿಮ್ಮ ವಿದೇಶಾಂಗ ನೀತಿಯನ್ನು ಬದಲಿಸ್ಕೊಡ್ದು. ಈಗ ನೇಪಾಳ ಮತ್ತು ಭಾರತ ಸಂಬಂಧ ಕೆಟ್ಟಿದ್ದು ಯಾವಾಗ? ಮೋದಿ ಸರ್ಕಾರ ಬಂದ ಮೇಲೆ ಅಲ್ವಾ? ಮಾದೇಶಿಗಳ ಸಮಸ್ಯೆ ಏನು ಬಂತು, ಅಲ್ಲಿ ಅದರ ಆಂತರಿಕ ಸಮಸ್ಯೆ ಆಗಿತ್ತು. ಮೋದಿ ಸರ್ಕಾರ, ಬಿ ಜೆ ಪಿ ಸರ್ಕಾರ ಆ ಆಂತರಿಕ ಏನು ನೇಪಾಳದ ಆಂತರಿಕ ಸಮಸ್ಯೆಯನ್ನು ಭಾರತದ ರಾಜಕೀಯ ಲಾಭದ ದೃಷ್ಟಿಯಿಂದ ನೋಡೋದು ಪ್ರಾರಂಭ ಮಾಡಿತು. ಮಾದೇಶಿಗಳಿಗೆ ಬೆಂಬಲ ನೀಡಿ ಶ್ರೀಲಂಕಾಕ್ಕೆ ಕಳಿಸ್ತಾ ಇದ್ದ ಪೆಟ್ರೋಲು ಎಲ್ಲವನ್ನು, ಶ್ರೀಲಂಕಾ ಅಂತಿದ್ದೀನಿ, ನೇಪಾಳಕ್ಕೆ ಕಳಿಸ್ತಿರುವಂಥ ಪೆಟ್ರೋಲ್ ಅವಶ್ಯಕ ವಸ್ತುಗಳನ್ನು ನಿಲ್ಲಿಸ್ಬಿಟ್ಟು ಆ ಪುಟ್ಟ ರಾಷ್ಟ್ರದ ಮೇಲೆ ನಡೆಸಿದ ದಬ್ಬಾಳಿಕೆ ಇದೆಯಲ್ಲ ಇಂಡಿಯಾ, ಮೋದಿ ಸರ್ಕಾರ, ಅದು ಸಣ್ಣದಲ್ಲ, ಅದು ಅವರನ್ನು ಕೆರಳಿಸ್ತು. ಆ ಕಾರಣಕ್ಕಾಗಿ ಭಾರತದ ಸ್ನೇಹಿಯಾಗಿದ್ದ ನೇಪಾಳಿ ಕಾಂಗ್ರೆಸ್ ಕೂಡ ಈ ಧ್ವಜ ಬದಲಾವಣೆಗೆ ಅವರ ಇದಕ್ಕೆ ಬೆಂಬಲ ನೀಡಿತ್ತು. ಸರ್ವಾನುಮತದ ನಿರ್ಣಯವನ್ನು ನೇಪಾಳದ ಸಂಸತ್ ತೆಗೆದುಕೊಂಡದ್ದು. ಆ ಹಂತಕ್ಕೆ ತಂದದ್ದು. ವ್ಯತ್ಯಾಸಗಳನ್ನು ಗಮನಿಸ್ತಾ ಹೋಗಿ, ನನಗೇನು ಕಾಂಗ್ರೆಸ್ನ ಹೊಗಳಿಗೇನು ಆಗಬೇಕಾಗಿಲ್ಲ. ಸೊ ಕಾಂಗ್ರೆಸ್ಸು ನೇಪಾಳದ ಜೊತೆ ಅತ್ಯುತ್ತಮವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದು ನಮಗೆ ಗೊತ್ತಿದೆ. ಇವನ್ನು ಮಹಾರಾಜ ಇದ್ದಂಥ ಸಂದರ್ಭದಲ್ಲಿ ನೇಪಾಳದ ಗಡಿ ಕಾಯುವ ಕೆಲಸವನ್ನು ಕೂಡ ಭಾರತವೇ ಮಾಡ್ತಾ ಇತ್ತು. ಅಷ್ಟರ ಮಟ್ಟಿಗೆ ಸ್ನೇಹ ಸಂಬಂಧ ಇತ್ತು. ಅದು ಕೆಡ್ತಾ ಬಂದಿದ್ದು ನಮಗೆ ಗೊತ್ತಿದೆ. ಆದರೂ ಕೂಡ ಕೊಯ್ರಾಲ ನೇಪಾಳದ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಭಾರತಕ್ಕೆ ಬಂದರೆ ಎಲ್ಲ ಶಿಷ್ಟಾಚಾರಗಳನ್ನು ಬದಿಗೊತ್ತಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ವಿಮಾನ ನಿಲ್ದಾಣಕ್ಕೆ ಹೋಗಿ ಅವರನ್ನು ಸ್ವಾಗತಿಸಿದರು. ನೇಪಾಳ ಇಷ್ಟೇ ಸಣ್ಣ ರಾಷ್ಟ್ರ, ನಾವು ದೊಡ್ಡಣ್ಣ, ನನ್ನ ಮಕ್ಕಳನ್ನ ಯಾಕೆ ನೋಡಬೇಕು, ಆ ಮನಸ್ಥಿತಿಯನ್ನು ತೋರಿಸೇ ಇಲ್ಲ. ಆದರೆ ಏನಾಯಿತು, ಈಗ ಒ ಪಿ ಶರ್ಮಾ ಅವರು ಬಂದರಲ್ಲ, ನೇಪಾಳದ ಈಗಿನ ಪ್ರಧಾನಿ, ಅವರು ಬಂದಾಗ ಏರ್ಪೋರ್ಟ್ನಲ್ಲಿ ಯಾರಪ್ಪ ಸ್ವಾಗತ ಮಾಡಿದ್ದು? ನೀವು ದೊಡ್ಡ ಜನ ಬಂದರೆ, ಅಮೇರಿಕದ ಅಧ್ಯಕ್ಷರು ಬಂದರೆ ಶಿಷ್ಟಾಚಾರವನ್ನು ಮಾಡ್ತೀರಿ, ಬದಿಗೊತ್ತೀರಿ. ಇಸ್ರೇಲ್ ಪ್ರಧಾನಿ ಬಂದರೆ ಶಿಷ್ಟಾಚಾರವನ್ನು ಬದಿಗೊತ್ತೀರಿ. ಆದರೆ ನಮ್ಮ ಪಕ್ಕದ ಪುಟ್ಟ ಹಿಂದೂ ರಾಷ್ಟ್ರ, ಹಿಂದೂಗಳೇ ಬಹುಸಂಖ್ಯಾತಲ್ಲಿರುವಂಥ ರಾಷ್ಟ್ರ, ಅವರು ಪ್ರಧಾನಿ ಬಂದರೆ ಅವ್ರನ್ನ ಸ್ವಾಗತ ಕೂಡ ಸರಿ ಮಾಡಿಲ್ಲಲ್ಲಪ್ಪ. ಇದೆಲ್ಲ ಒಂದಕ್ಕೊಂದು ಸೇರುತ್ತಾ ಹೋಗುತ್ತೆ ವಿದೇಶಾಂಗ ನೀತಿಯಲ್ಲಿ. ಸೊ ಹೀಗಾಗಿ ಇದಕ್ಕೆಲ್ಲ ನನಗನಿಸುವ ಹಾಗೆ ಈ ಬದಲಾವಣೆ ಪ್ರಾರಂಭ ಆಗಿದ್ದು ನೇಪಾಳದ ಮಾದೇಶಿಗಳ ಸಮಸ್ಯೆ ಏನು ಬಂತು ಆ ಸಂದರ್ಭದಲ್ಲಿ ನಾವು ಪೆಟ್ರೋಲ್ನಿಂದ ಹಿಡಿದು ಅವಶ್ಯ ವಸ್ತುಗಳ ಸರಬರಾಜನ್ನು ತಡೆದದ್ದು. ಅದು ಅಮಾನವೀಯವಾದದ್ದು, ಅದು ಮನುಷ್ಯ ವಿರೋಧಿಯಾದದ್ದು. ಯಾವನಾದರೂ ಮನುಷ್ಯ ಇತರರನ್ನು ಕೆಲಸ ಮಾಡಲ್ಲ. ಆ ದಿನಗಳಲ್ಲಿ ನೇಪಾಳ ಅನುಭವಿಸಿದ ನೋವು ನೇಪಾಳಿಗಳಿಗೆ ಮಾತ್ರ ಗೊತ್ತು. ಅವಶ್ಯಕ ವಸ್ತುಗಳೇ ಇಲ್ಲ. ಅದು ಹಿಮಾಲಯದ ಒಂದು ಪುಟ್ಟ ರಾಷ್ಟ್ರ, ಬೇರೆ ಕಡೆಯಿಂದ ಎಲ್ಲಿಂದ ತರಿಸ್ಕೋಬೇಕು. ಮಾನವೀಯತೆಯನ್ನು ಮೀರಿದ ರಾಜಕಾರಣ ಅದಾಗಿತ್ತು. ಆಗ ಅವರ ಸಹಾಯಕ್ಕೆ ಬಂದಿದ್ದು ಚೀನಾ. ಹಾಗೆ ನೋಡಿದರೆ ಇಷ್ಟು ವರ್ಷಗಳ ಕಾಲ ಚೀನಾ ಮತ್ತು ನೇಪಾಳದ ನಡುವೆ ಸರಿಯಾದ ದಾರಿಗಳೇ ಇರಲಿಲ್ಲ. ಯಾಕೆಂದರೆ ಸಂಪೂರ್ಣವಾಗಿ ನೇಪಾಳ ಭಾರತದ ಮೇಲೆ ಅವಲಂಬಿತ ಆಗಿತ್ತು. ಭಾರತೀಯರಿಗೂ ಕೂಡ ಅಷ್ಟೇ ಧಾರ್ಮಿಕವಾಗಿ ನೇಪಾಳ ನಮ್ಮ ಜೊತೆ ಸಂಬಂಧ ಇರುವಂಥದ್ದು. ಕಠ್ಮಂಡುವಿನಲ್ಲಿರುವ ಪಶುಪತಿನಾಥ ದೇವಸ್ಥಾನ ಇದೆಯಲ್ಲ, ಅದು ಅತೀ ಪುರಾತನವಾದ ಶಿವ ದೇವಸ್ಥಾನಗಳಲ್ಲಿ ಒಂದು. ಶೈವಿಸಮ್ ನೇಪಾಳದಲ್ಲಿ ಬೆಳೆದು ಬಂದ ಬಗ್ಗೆದೇ ಒಂದು ದೊಡ್ಡ ಕಥೆ ಇದೆ. ಹಾಗೆ ಪುರಾತನ ನಗರವಾದ ಭಕ್ತಪುರ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಭಾರತಕ್ಕೆ ಅತಿ ಹತ್ತಿರವಾಗಿದ್ದಂಥ ಒಂದು ರಾಷ್ಟ್ರವನ್ನು ಹಿಂದೂಯಿಸಮ್ ಮಾತನಾಡುವ ನೀವು ಅವರನ್ನು ತಗೊಂಡು ಹೋಗ್ಬಿಟ್ಟು ಚೀನಾದ ಮಡಿಲಿಗೆ ಹಾಕಿದ್ರಿ. ನೀವು ಹೊತ್ತಾಕಿದ್ದು ತಗೊಂಡು ಹೋಗ್ಬಿಟ್ಟು ಅವರಿಗೆ ದಿಗ್ಬಂಧನವನ್ನು ಹೇರಿದ್ರಿ. ಆಲೋಚನೆಯೇ ಮಾಡಿಲ್ಲ ನೀವು. ಆ ಕಾರಣಕ್ಕೆ ನನಗನ್ನಿಸೋದು ನಿಮ್ಮ ಹಿಂದೂ ಪ್ರೇಮದ ಬಗ್ಗೆ ನನಗೆ ಡೌಟ್ ಇದೆ. ನನಗೆ ಅನುಮಾನಗಳಿವೆ ನಿಮ್ಮ ಹಿಂದೂ ಪ್ರೇಮದ ಬಗ್ಗೆ. ಇದು ಕೂಡ ನಿಮಗೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಿರೋ ಹೊರತು ನಿಜವಾದ ಕಾರಣಕ್ಕಾಗಿ ನೀವು ಬಳಸಲ್ಲ. ನೀವು ಈಗ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿದ್ದ ಹಿಂದೂಗಳಿಗೆ ನಾಗರಿಕತೆ ಕೊಡ್ತೀವಿ ಅಂತ ಹೇಳಿದ್ದು ಕೂಡ ನಿಮ್ಮ ಒಳಗಡೆ ಇರುವ ಮುಸ್ಲಿಂ ವಿರೋಧ ಕಾರಣ. ಅದಕ್ಕೆ ಬೇರೆ ರೀತಿ ಮೆಸೇಜ್ ಕೊಡೋದಕ್ಕೆ ನೀವು ನಿಜವಾದ
ಹಿಂದೂಗಳ ಮೇಲೆ ಕಳಕಳಿ ಇದ್ದಿದ್ದರೆ ನೇಪಾಳದಲ್ಲಿ ಅತಿ ಹೆಚ್ಚು ಹಿಂದೂಗಳಿರುವ ರಾಷ್ಟ್ರಗಳಲ್ಲಿ ಅವರಿಗೆ ಅನ್ನ ನೀರು ಇಲ್ಲದಿದ್ದಾಗ ಮಾಡ್ತಿರಲಿಲ್ಲ ನೀವು. ಅವರಿಗೆ ದಿಗ್ಬಂಧನ ಹೇರ್ತಿರಲಿಲ್ಲ ನೀವು. ದಿಗ್ಬಂಧನವನ್ನು ಹೇರಿದ್ರಿ, ಅನ್ನ ನೀರು ಇಲ್ಲದಿದ್ದಾಗೆ ಮಾಡಿದ್ರಿ ಅಲ್ವಾ. ಈಗ ಸಂಪೂರ್ಣವಾಗಿ ನೇಪಾಳ ಹೋಗಿ ಚೀನಾದ ತೆಕ್ಕೆಗೆ ಬಿದ್ದಿದೆ. ನಮ್ಮ ಸುತ್ತಮುತ್ತಲ ಎಲ್ಲ ರಾಷ್ಟ್ರಗಳನ್ನು ಚೀನಾ ಕ್ಯಾಪ್ಚರ್ ಮಾಡಿದೆ. ನಮಗೆ ಸುತ್ತಮುತ್ತಲು ಯಾವ ಸ್ನೇಹಿತರು ಇಲ್ಲ. ಆ ದುಃಖ ಇದೆ ನನಗೆ, ಆ ಬೇಸರ ಇದೆ. ಸೊ ಅದ್ರ ಜೊತೆಗೆ ಸುಮ್ಮನೆ ಮಾತಾಡ್ಕೊಂಡು ಬರೋದು ನೋಡಿ. ನನಗೆ ಇದು ಭೂಸೇನಾ ಮುಖ್ಯಸ್ಥ ನರವಾಣಿ ಅವರು ಹೇಳಿದ ಮಾತು ಅವರ ಪತ್ರಿಕೆಯಲ್ಲಿದೆ. ಒಂದೆಡೆ ನೇಪಾಳದ ವಿವಾದಿತ ನಕ್ಷೆಯ ತಗಾದೆ, ಇನ್ನೊಂದೆಡೆ ಬಿಹಾರದ ಗಡಿಯಲ್ಲಿ ನೇಪಾಳದ ಪೊಲೀಸ್ ಪಡೆಯಿಂದ ಭಾರತೀಯರ ಮೇಲೆ ಗುಂಡಿನ ದಾಳಿ. ಹೀಗಿದ್ದರೂ ಆ ಪುಟ್ಟ ರಾಷ್ಟ್ರವನ್ನು ದೂರ ತಳ್ಳದೆ ಭಾರತ ಹೃದಯ ವೈಶಾಲ್ಯವನ್ನು ಮೆರೆದಿದೆಯಂತೆ. ಏನು ಹೃದಯ ವೈಶಾಲ್ಯ ರೀ? ಅನ್ನ ನೀರು ಪೆಟ್ರೋಲ್ ಇಲ್ಲದೆ ಅವ್ರನ್ನ ಸಾಯಿಸಿದ್ದೀರಿ ನೀವು. ಆವಾಗ ಎಲ್ಲಿತ್ತಪ್ಪ ಹೃದಯ ವೈಶಾಲ್ಯ? ಈಗ ಎಲ್ಲಿಂದ ಬಂತಪ್ಪ ನಿಮಗೆ ಹೃದಯ ವೈಶಾಲ್ಯ? ನಿಮಗೆ ಹೃದಯ ವೈಶಾಲ್ಯವನ್ನು ಮೆರೆದಿದೆ. ನಾವು ನೇಪಾಳದೊಂದಿಗೆ ಭೌಗೋಳಿಕ, ಸಾಂಸ್ಕೃತಿಕ, ಧಾರ್ಮಿಕ ಸಂಬಂಧಗಳನ್ನು ಹಂಚಿಕೊಂಡಿದ್ದೇವೆ. ನಮ್ಮ ಮತ್ತು ನೇಪಾಳದ ಸಂಬಂಧ ಯಾವತ್ತೂ ಬಲಿಷ್ಠವೇ ಆಗಿರುತ್ತದೆ. ಭವಿಷ್ಯದಲ್ಲಿ ಇನ್ನಷ್ಟು ಗಾಢ ಸಂಬಂಧ ಹೊಂದಲಿದ್ದೇವೆ ಎಂದು ಭೂಸೇನೆ ಮುಖ್ಯಸ್ಥ ಎಂ ನರವಾಣೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಂದು, ಭೂಸೇನಾ ಮುಖ್ಯಸ್ಥರು ವಿದೇಶಾಂಗ ನೀತಿಯ ಬಗ್ಗೆ ಅವರಿಗೆ ಮಾತನಾಡುವ ಅಧಿಕಾರವನ್ನು ಕೊಟ್ಟವರು ಯಾರು? ನನಗೆ ಇತ್ತೀಚಿನ ದಿನ, ಅದು ಮೋದಿ ಸರ್ಕಾರ BJP ಸರ್ಕಾರ ಬಂದ ಮೇಲೆ ಸೇನಾ ಮುಖ್ಯಸ್ಥರುಗಳು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಂತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಸಂಬಂಧ ಬಲಿಷ್ಠವಾಗಿರುತ್ತೆ ಬಿಡುತ್ತೆ ಅನ್ನೋದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು. ನೇಪಾಳದ ಜೊತೆ ಭಾರತದ ಸಂಬಂಧ ಹೇಗಿರಬೇಕು ಅಂತೇಳಿ ಭಾರತದ ಸರ್ಕಾರ ತೀರ್ಮಾನ ಮಾಡಬೇಕಾ ಹೊರತು ಯಾವುದೋ ಸೇನಾ ಮುಖ್ಯಸ್ಥ, ವಾಯುವ್ಯ ಮುಖ್ಯಸ್ಥ ಅಲ್ಲ. ನಾಗರಿಕ ಸರ್ಕಾರ ಏನು ಹೇಳಿದೆಯೋ ಅದನ್ನು ಅನುಷ್ಠಾನಕ್ಕೆ ತರೋದು ಮಾತ್ರ ಅವ್ರ ಕೆಲಸ. ಇವರು ರಾಜಕಾರಣಿಗಳಂತೆ ಸೇನಾ ಮುಖ್ಯಸ್ಥರು ವರ್ತಿಸಕೂಡುದು. ಹೌ ಕ್ಯಾನ್ ಈ ಸೇ? ವಿದೇಶಾಂಗ ನೀತಿ ಬಗ್ಗೆ ಮಾತನಾಡುವ ಅಧಿಕಾರ, ವ್ಯಾಪ್ತಿ ಅವರಿಗೆ ಕೊಟ್ಟವರು. ನಮ್ಮ ಮತ್ತು ನೇಪಾಳ ಸಂಬಂಧ ಯಾವತ್ತೂ ಬಲಿಷ್ಠವೇ ಆಗಿರುತ್ತದೆ. ಭವಿಷ್ಯದಲ್ಲಿ ಇನ್ನಷ್ಟು ಗಾಢ ಸಂಬಂಧ ಹೊಂದಲಿದೆ. ನೀ ಯಾರ್ರೀ ಹೇಳೋದಕ್ಕೆ? ನಿಮಗೆ ಯಾರ್ರೀ ಅಧಿಕಾರ ಕೊಟ್ಟಿದ್ದು? ನೀವೇನು ವಿದೇಶಾಂಗ ಸಚಿವರೇನ್ರಿ? ನರವಾಣಿ ಅಂತೆ ಆ ಹಿಂದೊಬ್ಬರಿದ್ದರು, ಅವರು ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇದ್ರು. ಈ ಸೈನ್ಯದ ಮುಖ್ಯಸ್ಥರುಗಳೆಲ್ಲ ರಾಜಕೀಯ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದು BJP ಸರ್ಕಾರ. ಇದು ಬಹಳ ಅಪಾಯಕಾರಿಯಾದ್ದು. ಪಾಕಿಸ್ತಾನದಲ್ಲಿ ಅದೇ ಆಗಿದೆ. ಅದು ನಮಗೆ ಪಾಠ ಆಗಬೇಕು. ಪಾಕಿಸ್ತಾನದಲ್ಲಿ ನಾಗರಿಕ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಸೈನ್ಯ ಮಾಡಿ ಆ ದೇಶ ನಾಶ ಆಗಿದೆ. ನೀವು ನಮ್ಮ ದೇಶದಲ್ಲೂ ಕೂಡ ಅದೇ ಕೆಲಸ ಮಾಡ್ತಿದ್ದೀರಲ್ಲಪ್ಪ. ಸೈನ್ಯದ ಮುಖ್ಯಸ್ಥನ ಕರೆದು ಕೇಳಿ, ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ನೇಪಾಳದ ಜೊತೆ ನಮ್ಮ ಸಂಬಂಧ ಹೇಗಿರುತ್ತೆ ಅಂತ? ಹೂ ಆರ್ ಯು ಟು ಡಿಸೈಡ್? ನೀವು ತೀರ್ಮಾನ ತಗೋತೀರಿ ಅದಕ್ಕೆ? ನಿಮಗಿದನ್ನು ಮಾಡಿ ಅಂತ ಹೇಳಿದವ್ರು ಯಾರು? ಐ ನೆವರ್ ಅಂಡರ್ಸ್ಟ್ಯಾಂಡ್. ಸೊ ಇದು ಇನ್ನೊಂದು ನಕ್ಷೆಯ ಗೊಂದಲ ಏನು ನೋಡಿ. ಅದು ಭಾರತದ ಭೂಪ್ರದೇಶ ಬಹಳ ಮುಖ್ಯವಾದ್ದು. ಅದು ತನ್ನದು ಅನ್ನುವ ಕ್ಲೇಮ್ ಮಾಡುತ್ತಲ್ಲ, ಅದ್ರ ಹಿಂದೆ ಚೀನಾ ಇದೆ ಅನ್ನೋದು ಅನುಮಾನ ಇಲ್ಲ. ಯಾಕಂದರೆ ಎಸ್, ನೇಪಾಳಕ್ಕೆ ಆ ಶಕ್ತಿ ಬಂದಿದ್ದೇ ಚೀನಾದಿಂದ. ಅಲ್ಲಿರುವುದು ಕಮ್ಯುನಿಸ್ಟ್ ಸರ್ಕಾರ. ಇವನ್ ಚೀನಾ ಕಮ್ಯುನಿಸ್ಟ್ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇದೆ ಮಾಡಿದ್ದು. ಇಲ್ಲಿ ನಾವು ಫೇಲ್ ಆಗಿದ್ದೀವಿ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ವಿ ಫೇಲ್ಡ್ ಇನ್ ದಿಸ್. ವಿದೇಶಾಂಗ ನೀತಿಯಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ ಆಗಿಬಿಟ್ಟಿದೆ. ಕೇವಲ ಅಮೇರಿಕ, ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಭಾರತೀಯರನ್ನ ಸೇರಿಸ್ಬಿಟ್ಟು ಭಾಷಣ ಹೊಡೆದ್ಬಿಟ್ಟು ಜೈ ಮೋದಿ ಅಂತ ಹೇಳಿಸ್ಬಿಟ್ಟು ವರ್ಕೌಟ್ ಆಗಲ್ಲ. ವಿದೇಶಾಂಗ ನೀತಿ ವರ್ಕೌಟ್ ಆಗಲ್ಲ. ವಿದೇಶಾಂಗ ನೀತಿ ಇದೆಯಲ್ಲ, ವಿದೇಶಾಂಗ ನೀತಿ ಅದು ಹಲವು ಸ್ವಾತಂತ್ರ್ಯ ನಂತರ ಇಂಡಿಯಾ ಬೆಳೆಸ್ಕೊಂಡು ಬಂದು ಅದು ಮುಂದುವರಿಸ್ಬೇಕಿತ್ತು. ಅದನ್ನು ಬದಲಾವಣೆ ಮಾಡೋ ಯೋಗ್ಯತೆ, ಅರ್ಹತೆ, ಅನುಭವ ನಿಮಗೆ ಬಂದಿಲ್ಲ ಇನ್ನು. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಎಲ್ಲ ಕಡೆ ಮಿತ್ರರನ್ನ ಶತ್ರುಗಳನ್ನಾಗಿ ಮಾಡಿದ್ದೀರಿ. ಇತ್ತೀಚೆಗೆ CAA NRC ಬಂದ ಮೇಲೆ ಕೊಲ್ಲಿ ರಾಷ್ಟ್ರಗಳು ಹೊರಟೋದಲ್ರಪ್ಪ. ದುಃಖದಿಂದ, ನೋವಿನಿಂದ ಹೇಳ್ತಾ ಇದ್ದೀನಿ ನಾನು. ಸುಮಾರು 80 ಲಕ್ಷ ಭಾರತೀಯರಿಗೆ ಕೆಲಸ ಕೊಟ್ಟಂಥ ಕೊಲ್ಲಿ ರಾಷ್ಟ್ರಗಳು ಬೇರೆ ರೀತಿ ಮಾತನಾಡೋಕ್ಕೆ ಪ್ರಾರಂಭ ಮಾಡಿವೆ. ಸ್ನೇಹಿತ ಅಮೇರಿಕಾ ಅಂದಿದ್ದು ಅದು ಸ್ನೇಹ ಏನು ಅಂತ ಈಗ ಹೊರಗಡೆ ಬರ್ತಿದೆ. ಯಾರೂ ನಮಗಿಲ್ವಲ್ರಿ.
ಸೊ ನಾನು ಈ ಮಾತನ್ನು ಹೇಳಿದರೆ ಇದು ದೇಶದ್ರೋಹ ಅಂತ ನಾನು ಬಹಳ ದುಃಖದಲ್ಲಿ ನಿನ್ನೆ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದು. ಏನು 56 ಇಂಚಿನ ಎದೆ ತೋರಿಸಿ ಅಂತ ಯಾರೋ ನೇಪಾಳಿ ಸೈನಿಕ ಭಾರತೀಯಕ್ಕೆ ಹೇಳೋ ಹಂಗಾಯ್ತಲ್ಲ ಭಾರತ. ಆ ದುಃಖದಲ್ಲಿ ನಾನು ಹೇಳಿದ್ದು. ಆ ಸ್ಥಿತಿಯನ್ನು ನಿರ್ಮಾಣ ಮಾಡಿದವ್ರು ಯಾರು? ಆ ದುಃಖ ನನಗೆ, ಆ ಬೇಸರ ನನಗೆ. ಯಾಕೆಂದರೆ ಈ ದೇಶ ನಮ್ಮದು ಕಣ್ರಿ, ಈ ದೇಶ ನಮ್ಮದು. ಆದರೆ ಈ ದೇಶ ಅಂದರೆ ಮೋದಿ ಅಲ್ಲ, ಮೋದಿ ಅಂದರೆ ದೇಶ ಅಲ್ಲ, ಬಿ ಜೆ ಪಿ ಅಂದರೆ ದೇಶ ಅಲ್ಲ. ಬಿ ಜೆ ಪಿ ಇಸ್ ಅ ಪೊಲಿಟಿಕಲ್ ಪಾರ್ಟಿ, ಮೋದಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನಮ್ಮ ಪ್ರಧಾನಿ. ಐ ಅಗ್ರಿ ಫಾರ್ ದ್ಯಾಟ್. ಆದರೆ ಅವರೇ ದೇಶ ಅಲ್ಲ. ಮೋದಿಯವ್ರನ್ನ ಟೀಕೆ ಮಾಡಿದ ತಕ್ಷಣ ನಮಗೆ ದೇಶದ್ರೋಹಿ ಅನ್ನೋ ಪಟ್ಟನ ಕಟ್ತೀರಿ, ಅದ್ರ ಬಗ್ಗೆ ಮಾತನಾಡ್ತೀರಿ ಅಲ್ವಾ? ನಮ್ಮನ್ನು ದೇಶದ್ರೋಹಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಇನ್ನು ಕಳಿಸ್ಬೇಕು, ಸಾಬ್ರಿಗೆ ಹುಟ್ಟಿದವನು ಅಂತ ಮಾತನಾಡ್ತೀರಿ. ಅಯೋಗ್ಯತನ. ಇಂಥ ಕ್ಷುಲ್ಲಕ ಜೀವಿಗಳನ್ನು ಬೀದಿಲಿ ಬಿಟ್ಟಿದ್ದು ಬಿ ಜೆ ಪಿ ರಾಜಕಾರಣ. ಇಂತಹ ಅಯೋಗ್ಯರನ್ನು ಬೀದಿಗೆ ಬಿಟ್ಟಿದ್ದು ಬಿ ಜೆ ಪಿ ರಾಜಕಾರಣ, RSS ರಾಜಕಾರಣ. ಅವರು ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಮನಸ್ಸಿಗೆ ಬಂದಾಗ ಮಾತನಾಡ್ಬಿಟ್ಟು ಕಕ್ಕಸನ್ನು ಮಾಡಿ ವಾಸನೆ ನೋಡ್ಕೊತಾ ಹೋಗೋ ಜನ ಇವರು. ದೇ ಆರ್ ಡೂಯಿಂಗ್ ಲೈಕ್ ದ್ಯಾಟ್. ಇದು ದೇಶ ಪ್ರೇಮ ಅಲ್ಲ. ನಾವೆಲ್ಲ ಅಪ್ಪಟ ದೇಶ ಪ್ರೇಮಿಗಳು. ದೇಶದ ಬಗ್ಗೆ ನಮ್ಮ ಪ್ರೀತಿ ಇದೆ. ನನಗೆ ದುಃಖ, ನೋವು, ಅಸಹಾಯಕತೆ ಇದೆ, ಬೇಸರ ಇದೆ. ನಮ್ಮ ಸುತ್ತಮುತ್ತಲು ಯಾರು ಸ್ನೇಹಿತರು ಇಲ್ದಿರುವ ಒಂದು ಸ್ಥಿತಿಯನ್ನು ನಮ್ಮ ಸರ್ಕಾರ, ನಮ್ಮ ಪ್ರಧಾನಿ ತಂದ್ರಲ್ಲ ಅನ್ನುವ ನೋವನ್ನು ನಾನು ಕಾಡ್ತಾ ಇದೆ. ವಿದೇಶಾಂಗ ನೀತಿಯಲ್ಲಿ ಇವ್ರು ಫೇಲ್ ಆದ್ರಲ್ಲ. ನಾನು ಮಾತಾಡ್ತೀನಿ ಒಂದು ದಿವಸ ವಿದೇಶಾಂಗ ನೀತಿ ಬಗ್ಗೆ, ನನಗೂ ಕನಿಷ್ಠ ಜ್ಞಾನ ಇದೆ. ವಿದೇಶಾಂಗ ನೀತಿಯಲ್ಲಿ ನಾವು ಫೇಲ್ ಆಗ್ತಿದ್ದೀವಿ. ಕೇವಲ ಘೋಷಣೆಗಳ ಮೂಲಕ, ಭಾಷಣ ಮಾಡುವ ಮೂಲಕ ನಾವು ವಿದೇಶಾಂಗ ನೀತಿಯನ್ನು ರೂಪಿಸೋಕ್ಕಾಗಲ್ಲ. ಅದೇ ಬೇರೆ. ಸೊ ಭಾಳ ದುಃಖದಿಂದ, ಬೇಸರದಿಂದ ಮೀಡಿಯಾ ವಾಚ್ ಏನಿದೆ ಅದನ್ನು ಇವತ್ತು ನಾನು ಮಾಡಿದ್ದೀನಿ. ಇನ್ನಷ್ಟು ವಿಚಾರಗಳು ಮಾತಾಡಬೇಕಿತ್ತು, ಆದರೆ ಸಮಯ ಆಗ್ತಾಯಿದೆ. ನಾಳೆ ಮತ್ತೆ ಬರ್ತೀನಿ. ಶುಭ ಭಾನುವಾರ. ಈ ಭಾನುವಾರ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.